ನೀವು ಕಾಂಗ್ರೆಸ್ನವ್ರು ಯಾವತ್ತೂ ರಾಮ ಮಂದಿರ ನಿರ್ಮಾಣದ ಕುರಿತಾಗಿ ಬಹಿರಂಗ ಸಮರ್ಥನೆಗೆ ಯಾವತ್ತು ನಿಂತಿದ್ರಿ? ಯಾವತ್ತು ಚಳವಳಿಯನ್ನು ಬೆಂಬಲಿಸಿದ್ರಿ? ನಿಮಗೆ ರಾಮನ ಬಗ್ಗೆ ಪ್ರೀತಿ ಇಲ್ಲ. ಪ್ರೀತಿ ಇದ್ದಿದ್ರೆ 48ರಲ್ಲಿ ಸೋಮನಾಥ ದೇವಾಲಯ ನಿರ್ಮಾಣ ಆಯ್ತಲ್ಲ, ಅವತ್ತೇ ರಾಮ ಮಂದಿರ ನಿರ್ಮಾಣ ಆಗ್ತಿತ್ತು. ನೀವು ರಾಜಕೀಯವಾಗಿ ದುರ್ಬಲ ಆಗೋವರೆಗೂ ರಾಮ ಮಂದಿರಕ್ಕೆ ನಿರ್ಮಾಣಕ್ಕೆ ಇದ್ದ ಅಡೆತಡೆಗಳು ನಿರ್ಮಾಣ ಆಗ್ತಾ ಇದ್ದು ಹೊರತು ಎಲ್ಲಿವರೆಗೂ ನೀವು ಪ್ರಬಲವಾಗಿದ್ರಿ, ಎಲ್ಲಿವರೆಗೂ ಅಡೆತಡೆಗಳು ಬಲವಾಗಿದ್ವಿ ಹೊರತು ಅಡೆತಡೆಗಳು ನಿವಾರಿಸೋ ಕೆಲಸ ಮಾಡಿರಲಿಲ್ಲ. ನಿಮ್ಮನ್ನು ರಾಜಕೀಯವಾಗಿ ಬಿಡಿಸಿದ ಮೇಲೆ ಅದಕ್ಕಿದ್ದ ಎಲ್ಲ ಅಡೆತಡೆಗಳು ನಿವಾರಣೆ ಆದವು. ಆಮೇಲೆ ರಾಮ ಮಂದಿರ ನಿರ್ಮಾಣ ಆಯಿತು. ಅಂದರೆ ಆ ಡೈರೆಕ್ಷನ್ ಕೊಡ್ತೀರಾ ನೀವು? ನಿಮ್ಮ ಉದ್ದೇಶ ಏನು? ಒಬ್ಬ ವ್ಯಕ್ತಿ 3-4 ಕಡೆಗಳಲ್ಲಿ ಓಟ್ ಹಾಕ್ಕೊಡೋಕ್ಕೆ ಮತದಾರ ಪಟ್ಟಿಯಲ್ಲಿ ಹೆಸರು ಇರಬೇಕಾ ಹೇಳಿ? ಹಂಗಿರಬೇಕು. ಬಾಂಗ್ಲಾದೇಶದಲ್ಲಿ ಹುಟ್ಟಿದ್ರೂ ಪರವಾಗಿಲ್ಲ, ಪಾಕಿಸ್ತಾನದಲ್ಲಿ ಹುಟ್ಟಿದ್ರೂ ಪರವಾಗಿಲ್ಲ, ಇಲ್ಲಿ ಬಂದು ಓಟ್ ಹಾಕಬೇಕು. ಅವ್ರು ಬಿ ಜೆ ಪಿಗಂತೂ ಓಟ್ ಹಾಕಲ್ಲ ಅಂತ ಒಂದು ಗ್ಯಾರಂಟಿ ಇದೆಯಲ್ಲ. ಬಾಂಗ್ಲಾದೇಶಿ ಪ್ರಜೆ ಬಿ ಜೆ ಪಿಗೆ ಓಟ್ ಹಾಕಲ್ಲ, ಬಾಂಗ್ಲಾದೇಶಿ ಪ್ರಜೆ ಬಿ ಜೆ ಪಿಗೆ ಓಟ್ ಹಾಕಲ್ಲ, ಪಾಕಿಸ್ತಾನ ಪ್ರಜೆನೂ ಬಿ ಜೆ ಪಿಗೆ ಓಟ್ ಹಾಕಲ್ಲ. ಯಾರಿಗೆ ಓಟ್ ಹಾಕ್ತಾರೆ? ಬಿ ಜೆ ಪಿ ವಿರುದ್ಧ ಓಟ್ ಹಾಕ್ತಾರೆ. ಅದಕ್ಕೆ ಅವ್ರ ಹೆಸರು ಇರಬೇಕು, ಅದಕ್ಕೆ ಪರಿಶೀಲನೆ ಆಗಬಾರ್ದು. ಇದೇ ತಾನೇ ನಿಮ್ಮ ಹುನ್ನಾರ. ಅಂದರೆ ಈ ರೀತಿ ನೀವು ದೇಶನ ಎಲ್ಲಿಗೆ ತಗೊಂಡು ಹೋಗೋಕೆ ಕೊಟ್ಟಿದ್ದೀರಿ? ಮತ್ತು ಇದೆಲ್ಲವೂ ಸಂವಿಧಾನ ವಿರೋಧಿ ಹೌದೋ ಅಲ್ವಾ? ಯೋಚನೆ ಮಾಡಿ, ಅವಲೋಕನ ಮಾಡಿ. ಸಂವಿಧಾನದಲ್ಲಿ ವಿದೇಶಿ ಪ್ರಜೆಗೆ ಮತದಾನದ ಹಕ್ಕು ಕೊಟ್ಟಿದೆಯಾ? ಹಾಂ, ನಿಮ್ಮ ಪಕ್ಷದೊಬ್ಬರು ಸರ್ವೋಚ್ಚ ಮುಖಂಡರು ಭಾರತದ ನಾಗರಿಕರಾಗೋಕ್ಕೆ ಮುಂಚೆನೇ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸ್ಕೊಂಡಂಥ ಉದಾಹರಣೆಯೂ ಇದೆ. ಆ ಕುಖ್ಯಾತಿಯು ನಿಮ್ಮದೇ. ಅವರು ನಿಮ್ಮ ಪಕ್ಷದ ಸರ್ವೋಚ್ಚ ಮುಖಂಡರು. ಈ ಕಾರಣಕ್ಕೆ ಅವನು ಬಾಂಗ್ಲಾದೇಶದಲ್ಲಿದ್ದರೂ ಇಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿರಬೇಕು. ಇನ್ನು ಕೆಲವರು ಊರಿನಲ್ಲೂ ಮತದಾರರ ಪಟ್ಟಿಯಲ್ಲಿ ಹೆಸರಿಟ್ಕೊಂಡು ಬೆಂಗಳೂರಿನಲ್ಲೂ ಮತದಾರರ ಪಟ್ಟಿಯಲ್ಲಿ ಹೆಸರಿಟ್ಕೊಂಡಿದ್ದಾರೆ. ಬೆಂಗಳೂರು ಎಲೆಕ್ಷನ್ ಇದ್ದಾಗ ಬೆಂಗಳೂರು ವೋಟ್ ಹಾಕ್ತಾರೆ, ಊರಲ್ಲಿ ಎಲೆಕ್ಷನ್ ಇದ್ದಾಗ ಅವ್ರನ್ನೇ ಬಸ್ ಕಳಿಸಿ ವೋಟಿಗೆ ಇಷ್ಟು ಅಂತ ದುಡ್ಡು ಕೊಟ್ಟು ಕರೆಸಿ ವೋಟ್ ಹಾಕ್ಸೋ ಪದ್ಧತಿ ಇದೆ. ಏಕಕಾಲಕ್ಕೆ ಎರಡೂ ಕಡೆ ಏಕಕಾಲಕ್ಕೆ ಎಲೆಕ್ಷನ್ ಇದ್ದಾಗ ಬೆಳಗ್ಗೆ ಇಲ್ಲಿ ವೋಟ್ ಹಾಕಿ ಆಮೇಲೆ ಹಿಂಗೆ ಕಳಿಸಿ ಅಲ್ಲಿ ಬಂದು ವೋಟ್ ಹಾಕುವಂಥ ವ್ಯವಸ್ಥೆನೂ ಇದೆ. ಅವೆಲ್ಲ ಇರಬೇಕು ಅಂತ ನಿಮ್ಮ ಬಯಕೆನಾ? ನೀವು ಸದಾನಂದ ಗೌಡ್ರೆ ನಿರಾಕರಿಸಿದ್ದಾರೆ. ನನಗೆ ಕೇಳಿದ್ರೆ ನನಗೆ ಬರೀ ಅಡ್ಡ ಮತದ ಬಗ್ಗೆ ಮಾತ್ರ ಸತ್ಯ ಶೋಧನೆ ಮಾಡಿ ವರದಿ ಇದ್ರ ಬಗ್ಗೆ ಯಾವುದ್ರ ಬಗ್ಗೆ ನನಗೆ ಅಸೈನ್ಮೆಂಟ್ ಇಲ್ಲ. ಮತ್ತು ನಾವೇನು ಎಲ್ಲದ್ರ ಬಗ್ಗೆನೂ ಎಕ್ಸ್ಪರ್ಟು ಅಲ್ಲ, ಮತ್ತು ಎಲ್ಲದ್ರ ಬಗ್ಗೆನೂ ಮೂಗು ತೋರಿಸೋ ಸ್ವಭಾವನೂ ನನಗಿಲ್ಲ. ಹೆಸರು ಮೆನ್ಷನ್ ಮಾಡಿರೋ ಸಾಧ್ಯತೆಗಳಿಲ್ಲ. ಇಂಥ ಸಂದರ್ಭದಲ್ಲಿ ಇವತ್ತು HK ಶಿವಲಿಂಗ ಹೋಗಿ ಚೆನ್ನಕೇಶ್ವರ ದೇವಸ್ಥಾನದಲ್ಲಿ ಆಣೆ ಪ್ರಮಾಣವನ್ನು ಮಾಡ್ತಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಶಾಸಕರ ಮೇಲೆ ಅನುಮಾನ ಪಡುವಂಥದ್ದು ಪಕ್ಷದೊಳಗೆ ಹೆಚ್ಚಾಗ್ತಿದೆಯಾ? ನಾವು ಸಾಕ್ಷಿಗಳಿಲ್ಲದೆ ಆಧಾರ ಇಲ್ಲದೆ ಯಾರ ಮೇಲೂ ಅನುಮಾನ ಪಡೋಲ್ಲ. ಸತ್ಯಶೋಧನಾ ಸಮಿತಿ ನಾವು ಇಂಟ್ರಿಮ್ ರಿಪೋರ್ಟ್ ಕೊಟ್ಟಾಗ ನಾವು ಯಾರ ಹೆಸರನ್ನು ಉಲ್ಲೇಖ ಅದನ್ನು ಮಾಡಿಲ್ಲ. ಸಂದರ್ಭದಲ್ಲಿ ಯಾವ್ಯಾವ ಎಚ್ಚರಿಕೆ ವಹಿಸಬೇಕಾಗಿತ್ತು, ಎಲ್ಲೆಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದನ್ನಷ್ಟೇ ಅಂತರವಲೋಕನಕ್ಕೆ ನಾವು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಳಗಡೆ ನಾವು ಮಾಹಿತಿಯನ್ನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದೇವೆ. ಇನ್ನು ಕೆಲವರ ನಡವಳಿಕೆಗಳು ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ನಿಗಾ ವಹಿಸಬೇಕು ಅನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀವಿ. ಅದು ಬಿಟ್ಟರೆ ಇನ್ಯಾವುದೇ ರೀತಿಯಲ್ಲಿ ಯಾವುದೇ ಹೆಸರನ್ನು ನಾವು ಗಮನಕ್ಕೆ ಲೀಸ್ಟಲ್ಲಿ ಮಾಡಿಲ್ಲ, ಮಾಡೋಕ್ಕೂ ಆಗಲ್ಲ. ಸೀಕ್ರೆಟ್ ವೋಟಿಂಗ್ ಇರೋದ್ರಿಂದ ಸುಮ್ಮನೆ ಯಾರ ಹೆಸರನ್ನು ಮಾಡೋಕ್ಕಾಗಲ್ಲ. ಅನುಮಾನನ ರಾಜಕೀಯವಾಗಿ ಇರುವಂಥ ವಿರೋಧಿಗಳು ಹುಟ್ಟಾಕ್ತಾರೆ. ಬೆಳಗಾಂನಲ್ಲಿ ನಕಲಿ ಮತದಾನ ದೊಡ್ಡ ಪ್ರಮಾಣದಲ್ಲಾಗಿದೆ ಅಂತ ಕಾಂಗ್ರೆಸ್ನವ್ರು ಹುಟ್ಟಾಕಿದ್ರು. ಯಾಕೆಂದ್ರೆ ಅಲ್ಲಿರುವಂಥ BJP ಅವ್ರ ಮೇಲೆ ಅಪನಂಬಿಕೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಒಂದು ಷಡ್ಯಂತ್ರ ಇತ್ತು. ಇನ್ನು ಆಂತರಿಕವಾಗಿ ಸ್ಪರ್ಧೆ ಇರುತ್ತೆ. ಅವರುಗಳಿಗೆ ಇವನು ಬದಿಗೆ ಸರಿದ್ರೆ ನನಗೆ ಆ ಚಾನ್ಸ್ ಸಿಗುತ್ತೆ ಅಂತ ಅವರು ಕೂಡ ಆ ರೀತಿ ಹುಟ್ಟಾಕುವಂಥ ಕೆಲಸ ಮಾಡ್ತಾರೆ. ಕೆಲವರು ನಮಗೆ ಸತ್ಯದ ತಲೆ ಮೇಲೆ ಹೊಡೆದಂತೆ ನಿಮಗೆ ಗೊತ್ತಿದೆಯೋ ಇಲ್ವೋ ಹಿಂಗಾಗಿದೆ ಅನ್ನೋದನ್ನು ನಮಗೆ ಕತೆ ಕಟ್ಟಿ ಹೇಳಿದ್ರು. ನಾವು ಕೇಳಿಸ್ಕೊಳ್ಳುವಾದ ಜವಾಬ್ದಾರಿ ಇತ್ತು, ಕೇಳಿಸ್ಕೊಂಡ್ವಿ. ಆದರೆ ಹಾಗಂತ ಆ ಕಾರಣಕ್ಕೆ ನಿರ್ಣಯಕ್ಕೆ ಬರೋಕ್ಕಾಗಲ್ಲ. ಅವರ ಹುನ್ನಾರವನ್ನು ಅರ್ಥ ಮಾಡ್ಕೊಂಡ್ವಿ, ಯಾವ ಕಾರಣಕ್ಕೆ ಇದನ್ನು ಹೇಳ್ತಾರೆ ಅಂತೇಳಿ. ಅದನ್ನು ಕೂಡ ನಮ್ಮ ರಿಪೋರ್ಟಲ್ಲಿ ಗಮನಕ್ಕೆ ತಂದಿದ್ದೇವೆ. ಯಾರು
ಈ ರೀತಿ ಸುಳ್ಳು ಮಾಹಿತಿಯನ್ನು ಯಾವ ಕಾರಣಕ್ಕೆ ಹರಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಗಮನಕ್ಕೆ ತಂದಿದ್ದಾರೆ. ಬಿಟ್ಟರೆ ಬೇರೆ ಏನಿಲ್ಲ.